ಇವತ್ತಿನ ಒಂದು ವಿಡಿಯೋದಲ್ಲಿ 5ನೇ ಚಾಪ್ಟರ್ ಇಂಡೆಕ್ಸ್ ನಂಬರ್ ಅನ್ನುವಂಥದ್ದು. ಮೊದಲನೇದಾಗಿ ನಾವು ಒಂದು ಪ್ರಾಬ್ಲಮ್ನ ನೋಡ್ತಾ ಹೋಗೋಣ. ಇಲ್ಲಿ ಒಂದು ಪ್ರಾಬ್ಲಮ್ನ ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಟ್ ದ ಪ್ರೈಸ್ ಇಂಡೆಕ್ಸ್ ನಂಬರ್ ಅನ್ನುವಂಥದ್ದು. ಇಲ್ಲಿ ಲ್ಯಾಸ್ಪೆಸ್ ಮೆಥಡ್, ಫಿಶಸ್ ಮೆಥಡ್, ಡರ್ಬಿಶ್ ಆ್ಯಂಡ್ ಬೌಲ್ಸ್ಲೆ ಮೆಥಡ್ ಆ್ಯಂಡ್ ಫಿಶಸ್ ಮೆಥಡ್ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಕ್ವಶನ್ನಲ್ಲಿ ಕೇಳಿದರೆ ಕಮೋಡಿಟೀಸ್ ಪ್ರೈಸ್, ಕ್ವಾಂಟಿಟಿ, ಪ್ರೈಸ್ ಮತ್ತು ಕ್ವಾಂಟಿಟಿ ಅನ್ನುವಂಥದ್ದನ್ನ ಕೇಳಿದ್ದಾರೆ. ಈಗ ನಾವು ಸೊಲ್ಯೂಷನ್ಸ್ಗೆ ಹೋಗೋಣ. ಸೊಲ್ಯೂಷನ್ಸಲ್ಲಿ ನಾವು ಯಾವ ರೀತಿ ತೊಗೊಳ್ತೀವಿ ಅಂತಂತಂದರೆ, ಮೊದಲನೇದಾಗಿ P0 PQ0 ಅನ್ನುವಂಥದ್ದು ತೊಗೊಳ್ತೀವಿ. P0 ಪ್ರೈಸ್, ಕ್ವಾಂಟಿಟಿ ಅನ್ನುವಂಥದ್ದು, P0 Q0. ನೆಕ್ಸ್ಟ್ ಪ್ರೈಸ್, ಕ್ವಾಂಟಿಟಿ ಅನ್ನುವಂಥದ್ದು, P1 Q1 ಅನ್ನುವಂಥದ್ದು, ರೈಸ್, ವೀಟ್, ಶುಗರ್ ಆ್ಯಂಡ್ ಟೀ ಅನ್ನುವಂಥದ್ದು ಕಮ್ಯುನಿಟೀಸ್ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಈಗ ನಾವು ಇದನ್ನು P1 Q0, Q0 P0 Q0, P1 Q1, P0 Q0 ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಇಲ್ಲಿ ಸಿಂಪಲಿ ಆಗಿ ಕೊಟ್ಟಿದ್ದಾರೆ, ಹೇಳ್ತಾ ಹೋಗ್ತಾರೆ. ಇಲ್ಲಿ ನೋಡಿ, ಇಲ್ಲಿ P1 ಮತ್ತು Q0 ಅನ್ನುವಂಥದ್ದನ್ನು ನಾವೇನು ಮಾಡಬೇಕು, ಯಾಕೆ ತಗೋಬೇಕು ಅಂತಂದರೆ ಇಲ್ಲಿ ಫಾರ್ಮುಲಾ ಅನ್ನುವಂಥದ್ದು ಕೊಟ್ಟಿದ್ದಾರೆ. P1 Q0, P0 Q0 ಅನ್ನುವಂಥದ್ದು ಇದೇ ರೀತಿಯಾಗಿ ನಾವು ಆ್ಯಡ್ ಮಾಡಬೇಕಾಗತ್ತೆ ಪ್ರಾಬ್ಲಮ್ನಲ್ಲಿ. ಇಂಟು 100 ಅನ್ನುವಂಥದ್ದು. P1 Q0 ಫಸ್ಟ್ನೇದಾಗಿ P1 Q0 ಯಾವ ರೀತಿಯಾಗಿ ತಗೋಬೇಕು, P1 Q0 ಅನ್ನುವಂಥದ್ದು 15 7s 7 ಅಥವಾ 7 15s ಮಾಡಿದ್ರೆ 105 ಬರುತ್ತೆ. 6 5s 30, 9 4s 36, 55 2s 110 ಅನ್ನುವಂಥದ್ದು. ಟೋಟಲ್ನ ಮಾಡಿದಾಗ 281 ಅನ್ನುವಂಥದ್ದು ಬರುತ್ತೆ. ಈಗ ನಾವು P0 Q0 ನ ತಗೋಬೇಕಾಗುತ್ತೆ. P0 Q0, P0 ಮತ್ತು Q0 ಅನ್ನುವಂಥದ್ದು 15 5s 75, 4 5s 20, 7 4s 28, 52 2s 104 ಅನ್ನುವಂಥದ್ದು. ನೆಕ್ಸ್ಟ್ ಇಲ್ಲಿ P1 Q1 ಅನ್ನುವಂಥದ್ದು ಕೊಟ್ಟಿದ್ದಾರೆ. P1 Q1 7 12s 84, 6 4s 24, 9 3s 27, 55 2s 110 ಅನ್ನುವಂಥದ್ದು. ಇಲ್ಲಿ P0 Q1 ಅನ್ನುವಂಥದ್ದು ಕೊಟ್ಟಿದ್ದಾರೆ. P0 Q1 ಫಸ್ಟ್ ಇನ್ ದ ಲಾಸ್ಟ್. 5 12s 60, 4 4s 16, 7 3s 21, 52 2s 104 ಅನ್ನುವಂಥದ್ದು. ಟೋಟಲ್ ಮಾಡಿದಾಗ ಇಷ್ಟು ಅನ್ನುವಂಥದ್ದು ನಮಗೆ ಸಿಗುತ್ತೆ. ಈಗ ನಾವು ಯಾವ ಥರ ತಗೋಬೇಕು ನೋಡೋಣ. ಮೊದಲನೇದಾಗಿ ಲ್ಯಾಸ್ಪೆಸ್ ಮೆಥಡ್ ಅನ್ನುವಂಥದ್ದು P01 P1 Q0 ಡಿವೈಡೆಡ್ ಬೈ ಸಿಗ್ಮಾ P0 Q0 ಇಂಟು 100 ಅನ್ನುವಂಥದ್ದು. P1 Q0 ಯಾವುದು, 281, P0 Q0 ಅನ್ನುವುದು 227 ಇಂಟು 100 ಮಾಡಿದಾಗ ನಮಗೆ ಎಷ್ಟು ಬರುತ್ತೆ, 123.78 ಅನ್ನುವಂಥದ್ದು ಬರುತ್ತೆ. ನೆಕ್ಸ್ಟ್ ಪ್ಯಾಶಸ್ ಮೆಥಡ್ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಇಲ್ಲಿ P1 Q1 ಡಿವೈಡೆಡ್ ಬೈ P0 Q1 ಇಂಟು 100 ಅಂತ ಕೇಳಿದ್ದಾನೆ. P1 Q1 ಯಾವುದು, 245, P0 Q1 ಅನ್ನುವಂಥದ್ದು ಯಾವುದು, 201 ಅನ್ನುವಂಥದ್ದು ಇಂಟು 100 ಮಾಡಿದಾಗ ನಮಗೆ ಸಿಗುವಂಥದ್ದು 121 ಇಂಟು 89. ಇಲ್ಲಿ ಎರಡು ಮೆಥಡ್ಗಳು ನಮಗೆ ಕ್ಲೋಸ್ ಆದವು. ಈಗ ನೆಕ್ಸ್ಟ್ ಮೆಥಡ್ ಅನ್ನು ನಾವು ನೋಡ್ತಾ ಹೋಗೋಣ. ಡರ್ಬಿಶ್ ಬೌಲ್ಸೆ ಮೆಥಡ್ ಅನ್ನುವಂಥದ್ದು. ಇದರ ಫಾರ್ಮುಲಾ ನೋಡ್ತಾ ಹೋಗೋಣ. P1 ಈ ರೀತಿಯಾಗಿ ಕೊಟ್ಟಿದ್ದಾರೆ. ನಾವು ಅದೇ ಅಮೌಂಟನ್ನು ಇಲ್ಲಿ 281, 227, 245, 2 ಅನ್ನುವಂಥ ಫಾರ್ಮುಲಾ ತಗೊಳ್ತಾ ಹೋಗ್ತೀವಿ. 281 ಡಿವೈಡೆಡ್ ಬೈ 227 ಈ ರೀತಿಯಾಗಿ ಮಾಡಬೇಕು. 1.23 ಬರುತ್ತೆ, ಪ್ಲಸ್ 1.21 ಬರುತ್ತೆ. ಇವೆರಡು ಆ್ಯಡ್ ಮಾಡಿ ಡಿವೈಡ್ ಮಾಡಿ 2 ಮಾಡಿದಾಗ 1.22 ಅನ್ನುವಂಥದ್ದು ಬರುತ್ತೆ. ನೆಕ್ಸ್ಟ್ ಫಿಶಸ್ ಮೆಥಡ್ ಅನ್ನುವಂಥದ್ದು ಸೇಮ್ ಇದೇ ರೀತಿಯಾಗಿ, ಆದರೆ ಇಲ್ಲಿ ಮಲ್ಟಿಪ್ಲೈ ಬರುತ್ತೆ. ಇದನ್ನು ನಾವು ಮಾಡಿದಾಗ ಇದೇ ಅಮೌಂಟು ಇಂಟು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸ್ಕ್ವಯರ್ ರೂಟ್ನ ತೆಗೆದಾಗ ಈ ರೀತಿಯಾಗಿ ನಮಗೆ ಬರುತ್ತೆ. ನೆಕ್ಸ್ಟ್ ನಾವು ಇದರಲ್ಲಿ ಟೈಮ್ ರಿವರ್ಸಲ್ ಅಥವಾ ಫ್ಯಾಕ್ಟರ್ ರಿವರ್ಸಲ್ ಅನ್ನುವಂಥದ್ದು ಕೊಟ್ಟರೆ, FRT ಮತ್ತು TRT ಕೊಟ್ಟಾಗ P01 ಇಂಟು P10 ಮಾಡಿದಾಗ ಈ ರೀತಿಯಾಗಿ ಮಾಡಬೇಕಾಗತ್ತೆ. ಫಾರ್ಮುಲಾ ನೋಡ್ಕೊಳ್ಳಿ, ಇನ್ನೂ ಕೊಟ್ಟಿಲ್ಲ. ನೆಕ್ಸ್ಟ್ ನೋಡೋಣ. ಥ್ಯಾಂಕ್ ಯು.